Good morning friends. Today's topic is profit and loss. Already previous class in the profit and loss ಬಗ್ಗೆ ಕ್ವೆಶ್ಚನ್ಸ್ ನೋಡ್ತಾ ಇದ್ದ. ಇವತ್ತು ಮುಂದುವರೆದ ಭಾಗವಾಗಿ ಯಾವ ತರ ಇದೆ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. ಓಕೆ, ಇವತ್ತಿನ ಮೊದಲನೇ ಪ್ರಶ್ನೆ ಏನು ಹೇಳ್ತದೆ ನೋಡಿ. The selling price of the watch is 3,450 rupees. If it is sold for profit of 15%, what is the cost price? Okay, ಏನು ಹೇಳ್ತಾ ಇದೆ ನೋಡಿ. ಒಂದು ವಾಚ್ ಅನ್ನ ನಾವು ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದೀವಿ? ಒಂದು ವಾಚ್ ಅನ್ನ ನಾವು ಎಷ್ಟು ರೂಪಾಯಿ ಸೇಲ್ ಮಾಡ್ತೀವಿ ಅಂದ್ರೆ 3,450 ರೂಪಾಯಿಗೆ ಸೇಲ್ ಮಾಡ್ತೀವಂತೆ. ಓಕೆನಾ? ಹಾಗಾದ್ರೆ ಅಷ್ಟು ಸೇಲ್ ಮಾಡಿದ್ರೆ ನನಗೆ ಪ್ರಾಫಿಟ್ ಸಿಗುತ್ತಂತೆ. ಪ್ರಾಫಿಟ್ ಎಷ್ಟು ಸಿಗುತ್ತೆ? 15 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಅಂದ್ರೆ ಅವನು ತಂದಿರುವುದು ಸೇಲ್ ಮಾಡಕ್ಕೂ ಮುಂಚೆ ಅವನು ಬಂಡವಾಳ ಹಾಕಿದ್ರೆ ಎಷ್ಟು ರೂಪಾಯಿ ಅಂತ ಕೇಳ್ತಾನೆ. ಅಂದ್ರೆ ಇಲ್ಲಿ ನೋಡಿ, ಇದೇನಪ್ಪ ಇದು ಸೆಲ್ಲಿಂಗ್ ಪ್ರೈಸ್, ಇದೇನಪ್ಪ ಪ್ರಾಫಿಟ್. ಈಗ ಪ್ರಾಫಿಟ್ ನ ಸೆಲ್ಲಿಂಗ್ ಪ್ರೈಸ್ ಪರ್ಸೆಂಟೇಜ್ ಅಲ್ಲಿ ಇರೋದು ಪ್ರಾಫಿಟ್ ನಾನು ಸೆಲ್ಲಿಂಗ್ ಪ್ರೈಸ್ ಅಂತ ತಿಳಿದ್ರೆ ಏನಾಗುತ್ತೆ? ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ ನಮ್ದು ಇನಿಷಿಯಲಿ? ಯಾವುದು 100 ರೂಪೀಸ್ ಇರುತ್ತೆ. ಪ್ಲಸ್ ಪರ್ಸೆಂಟ್ ಪ್ರಾಫಿಟ್ ಎಷ್ಟು ಸಿಗ್ತದೆ ನಮ್ಗೆ? 15%. ಹಾಗಾದ್ರೆ ಎಷ್ಟಾಯ್ತು? 115 ಆಯ್ತು. 115% ಅಂದ್ರೆ ಎಷ್ಟು? 3,450 ರೂಪಾಯಿ. ಓಕೆನಾ? ಹಾಗಾದ್ರೆ ಕಾಸ್ಟ್ ಪ್ರೈಸ್ ಬೇಕು. ಕಾಸ್ಟ್ ಪ್ರೈಸ್ ಎಷ್ಟು ರೂಪಾಯಿ ನಮ್ದು? 100%. ಓಕೆ, ಹಾಗಾದ್ರೆ 100% ಅಂದ್ರೆ ಎಷ್ಟು? ಓಕೆ, ನೋಡಿ ಸಿಂಪ್ಲಿಫೈ ಮಾಡೋಣ. ಇದು ಎಷ್ಟಕ್ಕೆ ಇಂಟು ಆಗುತ್ತೆ? ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 1 ಇದೆ, ಇಲ್ಲಿ ಎಷ್ಟಿದೆ? 3 ಮೀನ್ಸ್ ಇಟ್ ವಿಲ್ ಬಿ ಮಲ್ಟಿಪ್ಲೈ ವಿತ್ 3 ಟೈಮ್ಸ್. ಓಕೆ, ನೆಕ್ಸ್ಟ್ ಚೆಕ್ ಮಾಡಿ. 0 ಹಂಗೆ 0 ಕಾಮನ್ ಬಿಟ್ಬಿಡಿ. 3 5 15, 1 ಕ್ಯಾರಿ. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ 3 1s 3 ಪ್ಲಸ್ 1 4. ಓಕೆ, ನೆಕ್ಸ್ಟ್ 3 1s 3 ಮಲ್ಟಿಪ್ಲೈ ಆಗ್ತಿದೆಯಾ? ಎಕ್ಸಾಕ್ಟ್ ಆಗಿ 3 ಇಂದ ಮಲ್ಟಿಪ್ಲೈ ಆಗುತ್ತೆ, ಮೀನ್ಸ್ 1 0. ಹಾಗಾದ್ರೆ ಇಲ್ಲೊಂದು 30 ಇಂಟು 100 ಇಸ್ ಈಕ್ವಲ್ ಟು ಎಷ್ಟು? 3,000 ರೂಪೀಸ್. ಹಾಗಾದ್ರೆ ಅವನು ತಂದಿರೋದು ಎಷ್ಟು ರೂಪಾಯಿಗೆ? 3,000 ರೂಪಾಯಿಗೆ. 3,000 ರೂಪಾಯಿ ತಂದು ಅವನು ಎಷ್ಟು ರೂಪಾಯಿ ಮಾರಿದಾರಂತೆ? 3,450 ರೂಪಾಯಿ. 450 ರೂಪಾಯಿಗೆ ಅವ್ರು ಮಾರ್ತಿದ್ದಾರಂತೆ. ಓಕೆ, ಅಂದ್ರೆ ಇಲ್ಲಿ ನೋಡಿ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದಾರೆ? ಈಗ ಒಂದು ವಸ್ತು ತಂದಿರ್ತಾನೆ, ಅದು ಎಷ್ಟು ರೂಪಾಯಿ ತಂದಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ವಸ್ತುನ ಅವ್ರು ಮಾರಿದ್ರೆ 15% ಲಾಭ ಸಿಗುತ್ತೆ. ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ ಲಾಭ? 15%. ಆದ್ರೆ ಅವ್ನು ಎಷ್ಟು ರೂಪಾಯಿ ಮಾರ್ದ ಅಂತ ನಮ್ಗೆ ಗೊತ್ತು. ಎಷ್ಟು ರೂಪಾಯಿ ಮಾರ್ತಿದ್ದಾರೆ? 3,450 ರೂಪಾಯಿ ಮಾರ್ತಿದ್ದಾನೆ ಅಂತೆ. ಹಾಗಾದ್ರೆ ಎಷ್ಟು ಅವನು ಸೇಲ್ ಮಾಡ್ತಾ ಇರೋದಾದ್ರೆ ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಎರಡು ಸೇರಿದ್ರೆ ಎಷ್ಟಾಯ್ತು? 115% ಮಾರಿದ್ರೆ 3,450 ರೂಪಾಯಿ ಲಾಭ ಸಿಗುತ್ತೆ. ಅಂದ್ರೆ ಹಾಗಾದ್ರೆ 100 ರೂಪಾಯಿ ಮಾರಿದ್ರೆ ಎಷ್ಟು ಅಂತ ಕೇಳ್ತಿದೀವಿ. ಹಾಗಾದ್ರೆ ಇದು ಎಷ್ಟು ಇಂಟು ಆಗುತ್ತೆ ನೋಡಿ, ನೋಡ್ತೀವಿ. 3 ಇಂದ ಮಲ್ಟಿಪ್ಲೈ ಆಗುತ್ತೆ 1 0. 130 is 3,000. ಆಪ್ಷನ್ ಡಿ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ದ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ಚೈನ್ ಈಸ್ 9,200. ಓಕೆ, ಇಫ್ ಇಟ್ ಸೋಲ್ಡ್ ಬೈ ಲಾಸ್ ಆಫ್ 8%, ವಾಟ್ ಈಸ್ ದ ಕಾಸ್ಟ್ ಪ್ರೈಸ್? ಅಂದ್ರೆ ಇಲ್ಲಿ ನೋಡಿ, ಒಂದು ವಸ್ತುನ ಅವನು ಎಷ್ಟು ರೂಪಾಯಿ ತಂದಿದ್ದಾನೆ ಅಂತ ಗೊತ್ತಿಲ್ಲ, ಆದ್ರೆ ಅವನು 9,200 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾನಂತೆ. ಹಾಗಾದ್ರೆ 9,200 ರೂಪಾಯಿ ಮಾರಾಟ ಮಾಡ್ತಿರೋದ್ರಿಂದ ಅವನಿಗೆ 8% ನಷ್ಟ ಆಗ್ತಿದೆ. ಹಾಗಾದರೆ ಎಷ್ಟು ರೂಪಾಯಿಗೆ ಅವನು ತಂದಿರ್ತಾನ ಆ ಚೇರ್ಗಳನ್ನ ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ, ಈಗ ಸೆಲ್ಲಿಂಗ್ ಪ್ರೈಸ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕಾಸ್ಟ್ ಪ್ರೈಸ್ ಮೈನಸ್ ಲಾಸ್ ಅಲ್ವಾ? ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೆ ನಮ್ದು ಇನಿಷಿಯಲಿ? 100 ರೂಪೀಸ್. ಲಾಸ್ ಎಷ್ಟಾಗ್ತಿದೆ? 8%. ಹಾಗಾದ್ರೆ ಎಷ್ಟಾಯ್ತು? 92. ಹಾಗಾದ್ರೆ 92% ಅಂದ್ರೆ ಎಷ್ಟು? 9,200. ಹಾಗಾದ್ರೆ 100% ಅಲ್ವಾ ನಮಗೆ ಕಾಸ್ಟ್ ಪ್ರೈಸ್ ಅಲ್ವಾ ಬೇಕಿರೋದು? ಕಾಸ್ಟ್ ಪ್ರೈಸ್ ತಾನೇ ಬೇಕಿರೋದು. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಅಂದ್ರೆ ಎಷ್ಟು? 92 ಇಂದ ಎಷ್ಟು ಹೋಗುತ್ತೆ? 92 1s 92 2 0 ಮೀನ್ಸ್ ಇಂಟು 100 ಟೈಮ್ಸ್.
ಇಂಟು 1 ಅಂಡ್ 2 zeros ಅಂಡ್ 2 zeros ಎಷ್ಟಾಯ್ತು 10,000 ರೂಪಾಯಿಗೆ ಅವನು ತಂದಿರ್ತಾನೆ. ಎಷ್ಟು ರೂಪಾಯಿ ತಂದಿರ್ತಾನೆ? 10,000 ರೂಪಾಯಿಗೆ ತಂದಿರ್ತಾನೆ. ಆದ್ರೆ ಅವನು ಎಷ್ಟು ರೂಪಾಯಿ ಮಾಡಿರ್ತಾನೆ? 9,200 ರೂಪಾಯಿಗೆ. ಲಾಸ್ ಆಗ್ತಿರೋದು ಎಷ್ಟು? 8% ಆಗುತ್ತೆ. ಓಕೆ, ಓಕೆ, ಇಲ್ಲಿ ನೋಡಿ, ದ ಸೆಲ್ಲಿಂಗ್ ಪ್ರೈಸ್ ಆಫ್ ದಿ ರೆಫ್ರಿಜರೇಟರ್ ಈಸ್ 12,500 rupees if it sold at the loss of 20%. Okay, what is the cost price of the refrigerator? ಹಾಗಾದ್ರೆ ಆ ರೆಫ್ರಿಜರೇಟರ್ ಬೆಲೆ ಏನು ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ, ಎಷ್ಟು ರೂಪಾಯಿಗೆ ರೆಫ್ರಿಜರೇಟರ್ ನ ಮಾರ್ತಾ ಇದೀವಿ? 12,500 ರೂಪಾಯಿಗೆ. ಅಷ್ಟಕ್ಕೆ ಮಾರಕ್ಕೆ ನನಗೆ ಎಷ್ಟು ಲಾಸ್ ಆಗ್ತಿದೆ? 20% ಲಾಸ್ ಆಗ್ತಿದೆ. ಹಾಗಾದ್ರೆ ಅದು ಒರಿಜಿನಲ್ ರೆಫ್ರಿಜರೇಟರ್ ಬೆಲೆ ಎಷ್ಟಿತ್ತು ಅಂತ ಕೇಳ್ತಿದ್ದೀನಿ. ಓಕೆನಾ? ಈಗ ನಾನು ಎಷ್ಟು ರೂಪಾಯಿ ಮಾರ್ತೀನಿ? ಎಷ್ಟು ರೂಪಾಯಿಗೆ ಮಾರೋದು? 80%ಗೆ. 80% ಅಂದ್ರೆ ಎಷ್ಟು? 12,500 ರೂಪಾಯಿ. ಹಾಗಾದ್ರೆ ನನ್ನ ಕಾಸ್ಟ್ ಪ್ರೈಸ್ ಅಂದ್ರೆ ಎಷ್ಟು? 100 ರೂಪಾಯಿ ಅಲ್ವಾ? ಓಕೆ, ಇಲ್ಲಿ ನೋಡಿ, 10 ಕ್ಯಾನ್ಸಲ್. ಇದು ಎಷ್ಟೇ ಹೋಗುತ್ತಪ್ಪ? 4 2 ಇಂದ ಹೋಗುತ್ತಾ? 2 4 ಇದು 2 5 ಇನ್ನೇನು ಸಿಂಪ್ಲಿಫೈ ಆಗುತ್ತಾ? ಆಗುತ್ತಂದ್ರ? ಆಗಲ್ಲ. ಓಕೆ, ಹಾಗಾದ್ರೆ ಇದು ಎಷ್ಟು ಸತಿ ಮಲ್ಟಿಪ್ಲೈ ಆಗುತ್ತೆ ಅಂತ ನೋಡೋಣ. ಇದು ಎಷ್ಟು ಸತಿ ಇದೆಯಪ್ಪ? ಇಲ್ಲಿ ನೋಡಿ, 4 ಇದೆ, ಇಲ್ಲಿ ಎಷ್ಟಿದೆ? 12 ಇದೆ. ಹಾಗಾದ್ರೆ ಯಾವ ಟೇಬಲ್ಸ್ ಅಲ್ಲಿ ಆಗ್ಬಹುದು? 4 3s 12. ಹಾಗಾದ್ರೆ ಎಷ್ಟು ಸತಿ ಇಂಟು ಆಗುತ್ತೆ? ಇದು 3 ಟೈಮ್ಸ್ ಆಗುತ್ತೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಇನ್ನು ಮುಂದಕ್ಕೆ ಹಾಗಾದ್ರೆ ಇದನ್ನ ಎಷ್ಟು? ಇಲ್ಲಿ 4 ಇಂದ 4 3s 12. 4 ಇಂದ ನೆಕ್ಸ್ಟ್ 4 1s 4. ಎಷ್ಟು ಉಳಿತು? 1 ಉಳಿತು. 0 10 ಅಂದ್ರೆ 4 2s. ನೆಕ್ಸ್ಟ್ ಇನ್ನೊಂದು 5s. 3,125 ಬಂತು. ಹಾಗಾದ್ರೆ ಅದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿ. 1 2 5. 5 ಇಂದ 5 5s 25 2 ಕ್ಯಾರಿ. 5 2s 10 plus 2 12 1 ಕ್ಯಾರಿ. 5 1s 5 1 plus 6 5 3s 15. ಎಷ್ಟು ಬಂತ ಆನ್ಸರ್ ನಿಮ್ಗೆ? 15,625. 15,625. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, ಎ ಕೋಕೋನಟ್ ಮರ್ಚೆಂಟ್ ಸೇಲ್ಸ್ ಎ ಕೋಕೋನಟ್ ಫಾರ್ 40 rupees and ensure a loss of 20%. At what price did he brought for 5 coconuts? ಅಂದ್ರೆ ಇಲ್ಲಿ ನೋಡಿ, ಒಂದು ಕೋಕೋನಟ್ ಅವನೇನ್ ಮಾಡ್ತಾನೆ ಗೊತ್ತಿಲ್ಲ, 40 ರೂಪಾಯಿ ಅಂದ್ಬಿಟ್ಟು ಸೇಲ್ ಮಾಡ್ಬಿಡ್ತಾನೆ. ಅದಾದ್ಮೇಲಿಂದ ಏನಾಗುತ್ತೆ ಅವನಿಗೆ? ಇಲ್ಲ ಕಣೋ, 20% ಲಾಸ್ ಆಯ್ತು ನಿನಗೆ, 40 ರೂಪಾಯಿ ನೀನ್ ಮಾರಿರೋದ್ರಿಂದ ನನಗೆ 20% ಲಾಸ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಹಾಗಾದ್ರೆ 5 ತೆಂಗಿನಕಾಯಿನ ಮೊದಲೇ ತಂದಿರ್ತಾನೆ. ಆದ್ರೆ ಆ 5 ತೆಂಗಿನಕಾಯಿಗೆ ಎಷ್ಟು ದುಡ್ಡನ್ನ ಕೊಡ್ತಾನೆ ಅಂತ ಕೇಳ್ತಾರೆ. ನೋಡಿ, 40 ರೂಪಾಯಿಗೆ ಎಷ್ಟು ತೆಂಗಿನಕಾಯಿ? 1 ತೆಂಗಿನಕಾಯಿ ಇರುತ್ತೆ. ಹಾಗಾದ್ರೆ 80% ಅಂತ ಹೇಳ್ತೀವಿ. 20% ಲಾಸ್ ಆಗ್ತಿದೆ. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಅವ್ನು ಸೇಲ್ ಮಾಡಿದ? ಅದನ್ನ 80%ಗೆ ಸೇಲ್ ಮಾಡಿರೋದ್ರಿಂದ 40 ರೂಪಾಯಿ ಅಲ್ವನ್ರ? ಹಾಗಾದ್ರೆ ಆ ತೆಂಗಿನಕಾಯಿ ಬೆಲೆ ಎಷ್ಟು ಒಂದಕ್ಕೆ ಅಂತ ನೋಡೋಣ. ಓಕೆನಾ? 1s 2s 2 ಇಂದ 2 1s 50s. ಎಷ್ಟು? ಒಂದು ತೆಂಗಿನಕಾಯಿ ಬೆಲೆ ಎಷ್ಟು ಅಂತ ಗೊತ್ತಾಯ್ತು? ಎಷ್ಟು? 50 ರೂಪಾಯಿ ಅಂತೆ. ಹಾಗಾದ್ರೆ ಒಂದ್ ತೆಂಗಿನಕಾಯಿ 50 ರೂಪಾಯಿ ಆದ್ರೆ ಎಷ್ಟು ತೆಂಗಿನಕಾಯಿ ನನ್ನ ಹತ್ರ ಇರೋದು? 5 ತೆಂಗಿನಕಾಯಿ ಇಂಟು 5 ಎಷ್ಟಾಯ್ತು? 250 rupees. 250 ರೂಪಾಯಿ. 250 rupees ಆಗುತ್ತೆ. ಓಕೆ, ಓಕೆ, ನೋಡಿ, as it rains, a green groceries sells 20 kgs of the vegetables for rupees 20 kgs of the vegetables for rupees 720 rupees. ಅಂದ್ರೆ 20 kg ತರಕಾರಿನ ಎಷ್ಟು ರೂಪಾಯಿ ಮಾರ್ತಾರಂತೆ? 720 ರೂಪಾಯಿ ಮಾರ್ತಾರಂತೆ. ಹಾಗಾದ್ರೆ ಅರ್ಥ ಲಾಸ್ ಆಫ್ 20%. ಆಗ 720 ರೂಪಾಯಿ ಮಾರೋದ್ರಿಂದ ಅವ್ನಿಗೆ ಎಷ್ಟು ಲಾಸ್ ಆಗುತ್ತೆ? 20% ಲಾಸ್ ಆಗುತ್ತಂತೆ. ಹಾಗಾದ್ರೆ ಅಟ್ ವಾಟ್ ಈಸ್ ದಿ ಕಾಸ್ಟ್ ಪ್ರೈಸ್ ಆಫ್ ದಿ 1 kg? ಹಾಗಾದ್ರೆ
ಎಷ್ಟು ರೂಪಾಯಿ ಎಷ್ಟು ಬಂಡವಾಳ 1 ಕೆಜಿಗೆ ಅಂತ ಕೇಳ್ತಿದ್ದಾರೆ ನೋಡಿ. ಅಂದ್ರೆ 100 ರೂಪಾಯಿ ಕಾಸ್ಟ್ ಪ್ರೈಸ್ ಅಲ್ವಾ ನಮ್ದು, ಎಷ್ಟು 100 ರೂಪಾಯಿ. ಹಾಗಾದ್ರೆ 20% ಲಾಸ್ ಆಗ್ತಿದೆ ಅಂದ್ರೆ ನನ್ನ ಹತ್ರ ಎಷ್ಟು ರೂಪಾಯಿ ಮಾಡ್ತಿದ್ದೀನಿ, 80%. ಆ 80% ಅಂದ್ರೆ ಎಷ್ಟು, 720. ಹಾಗಾದ್ರೆ ನಾನು ಎಷ್ಟು ರೂಪಾಯಿ ಮಾರೋದು, ತಂದಿರೋದು 100 ರೂಪಾಯಿಗೆ. 80 ಇಂದ 800 ಕ್ಯಾನ್ಸಲ್, 18 ಹೆಸರು ಇಂಟು ಆಗುತ್ತೆ, ಇದು 72 ಇಂಟು 9. ಅದೇ 9 ಇಲ್ಲಿ ಇಂಟು ಮಾಡಿ ಎಷ್ಟಾಗುತ್ತೆ, 900. ಹಾಗಾದ್ರೆ ಇದು ಎಷ್ಟು ಕೆಜಿಗೆ ಸಿಕ್ಕಿದ್ ನಮ್ಗೆ, 20 ಕೆಜಿಗೆ. ನನಗೆ ಎಷ್ಟು ಕೆಜಿ ಬೇಕಿರೋದು ಈಗ, 1 ಕೆಜಿ ಡಿವೈಡೆಡ್ ಬೈ 20 ಮಾಡಿ 1 45. ಎಷ್ಟಾಯ್ತಪ್ಪ, 45 ರೂಪಾಯಿ. 45 ರುಪೀಸ್ 1 ಕೆಜಿಗೆ ಬೀಳುತ್ತೆ. ಎಷ್ಟು ರೂಪಾಯಿ ಬೀಳುತ್ತೆ, 1 ಕೆಜಿಗೆ 45 ರುಪೀಸ್ ಆಗಿರುತ್ತೆ. ಓಕೆ, ರೈಟ್ ಡೌನ್. ಇಲ್ಲಿ ನೋಡಿ, ಆಸ್ ಇಟ್ ರೈನಿಂಗ್ ಗ್ರೀನ್ ಗ್ಲೋಸರೀಸ್ ಸೇಲ್ಸ್ 70 kg of the vegetables for rupees 4,550 rupees at the loss of 35%. What is the cost price of the 2 kg vegetables? Okay, ಅಂದ್ರೆ 70 kg ತರಕಾರಿನ ಎಷ್ಟು ರೂಪಾಯಿ ಮಾರ್ತಾರಂತೆ, 4,550 ರೂಪಾಯಿ ತರಕಾರಿ ಮಾರ್ತಾರಂತೆ. ಹಾಗಾದ್ರೆ ಅವನಿಗೆ ಎಷ್ಟು ಲಾಸ್ ಆಗ್ತಿದೆ, 35% ಲಾಸ್ ಆಗ್ತಾ ಇದೆ. ಹಾಗಾದ್ರೆ ಅವನು 2 ಕೆಜಿಯ ಕಾಸ್ಟ್ ಪ್ರೈಸ್, ಮೂಲ ಬೆಲೆ ಎಷ್ಟು ಅಂತ ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನೋಡಿ, ಕಾಸ್ಟ್ ಪ್ರೈಸ್ ಎಷ್ಟು, 100 ರುಪೀಸ್. ನಮಗೆ ಲಾಸ್ ಆಗ್ತಿರೋದು ಎಷ್ಟು, 35 ರುಪೀಸ್. ಎಷ್ಟು ರೂಪಾಯಿಗೆ ನಾನು ಸೇಲ್ ಮಾಡ್ತಾ ಇರೋದು, ಎಷ್ಟಕ್ಕೆ, 65ಗೆ. 65% ಅಂದ್ರೆ ಎಷ್ಟು ಅಮೌಂಟ್, ಎಷ್ಟು, 4,550 ರೂಪಾಯಿ. ಹಾಗಾದ್ರೆ ನನಗೆ ಏನ್ ಬೇಕು, ಕಾಸ್ಟ್ ಪ್ರೈಸ್ ಬೇಕು. ಕಾಸ್ಟ್ ಪ್ರೈಸ್ ಅಂದ್ರೆ ಎಷ್ಟು, 100 ಅಲ್ವಾ. 65 ಇದೆ SLT ಇಂಟು 65 ಇದೆ, ಇಲ್ಲೇನಿದೆ 45 ಇದೆ. 65 ಇದೆ, ಇಲ್ಲಿ ಏನಿದೆ 45 ಇದೆ. ಮೀನ್ಸ್ ಒಂದ್ಸ ಆಗಲ್ಲ. ಓಕೆ, ನಾನು 65 5 ಎಷ್ಟು ಮೀನ್ಸ್ 6 ಇದೆ, 6 5 ಎಷ್ಟು, 6 5 30. ಅದಕ್ಕಿಂತ ಇನ್ನೂ ಜಾಸ್ತಿ ಇದೆ. 6 6 ಎಷ್ಟು, 36. ಅದಕ್ಕಿಂತ ಜಾಸ್ತಿ ಇದೆ. 6 7 42. ಮೀನ್ಸ್ ಅರೌಂಡ್ 7 ಹೋಗುತ್ತೆ. ಅಥವಾ 6 8 ಎಷ್ಟು, ಹಾಗಾದ್ರೆ 8 ಅಂತ ಹೋಯ್ತು ಅಂದ್ರೆ ಜಾಸ್ತಿ ಆಯ್ತು. ಮೀನ್ಸ್ ಎಷ್ಟು ಆಗ್ಬೋದು, 7 ಕ್ರಾಸ್ ಚೆಕ್ ಮಾಡ್ಬಿಡೋಣ. 7 ಇಂದ 7 0 7 0ನೇ, 7 5 ಸಾರಿ 7 5 35, 3 5 ಇದೆ, ಹಂಗೆ 3 ತೊಳಿ. ನೆಕ್ಸ್ಟ್ 7 6 42 ಪ್ಲಸ್ 3 45 ಬಂತ. ಎಷ್ಟೊತ್ತು ಇಂಟು ಆಗುತ್ತೆ, 7 ಅಲ್ಲ 70 ಟೈಮ್ಸ್ ಇಂಟು ಆಗುತ್ತೆ. ಲೈಕ್ 0 ಇದೆಯಲ್ಲ. ಓಕೆ, ನೆಕ್ಸ್ಟ್ ಇಂಟು 70 ಎಷ್ಟಾಯ್ತು, 7,000 ಆಗುತ್ತೆ. ಅಂದ್ರೆ ಅವನು ತಂದಿರೋದು ಎಷ್ಟು ರೂಪಾಯಿಗೆ, 7,000 ರೂಪಾಯಿಗೆ. ಮಾರಿದ್ದು 4,550 ರೂಪಾಯಿ. ಹಾಗಾದ್ರೆ 2 ಕೆಜಿಗೆ ಎಷ್ಟು ಅಂತ ನೋಡಿ. 7,000 ರೂಪಾಯಿ ಅನ್ಕೊಂಡ್ರು ಡಿವೈಡೆಡ್ ಬೈ ಎಷ್ಟು ಕೆಜಿ, 70 ಕೆಜಿ. 10 ಕ್ಯಾನ್ಸಲ್, 7 1 ಅಂದ್ರೆ 1 ಕೆಜಿಗೆ ಎಷ್ಟು ರೂಪಾಯಿ ಅನಿಸ್ತು, 100 ರುಪೀಸ್. 1 ಕೆಜಿಗಾದ್ರೆ, 2 ಕೆಜಿಗಾದ್ರೆ 200 ರುಪೀಸ್. ಅಥವಾ ನೋಡಿ, 70 ಕೆಜಿಗೆ 7,000 ಆದರೆ 2 ಕೆಜಿಗೆ ಎಷ್ಟು, ಇಂಟು 100 ಎಷ್ಟಾಯ್ತು, 200 ರುಪೀಸ್ ಫಾರ್ 2 ಕೆಜಿ. 200 ರೂಪಾಯಿ 2 ಕೆಜಿ ಕೊಟ್ಟಿರ್ತೀವಿ. ಹಾಗಾದ್ರೆ ಆಪ್ಷನ್ ಸಿ 200. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ಬೈ ಸೆಲ್ಲಿಂಗ್ an item, A earns the profit is equal to the 2/9 of the cost price. If he could sell it for 1,331, then what was the cost price? ಅಂದ್ರೆ ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ, A earn the profit is equal to the 2/9 ಅಂತ ಹೇಳ್ತಿದ್ದಾರೆ. ಅಂದ್ರೆ ನೋಡಿ ಏನ್ ಹೇಳಿದೆ, ಪ್ರಾಫಿಟ್ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ದಿ ಕಾಸ್ಟ್ ಪ್ರೈಸ್. 9 ರೂಪಾಯಿಗೆ ಅವನು ಎಷ್ಟು ಲಾಭ ತಾಂತಿದ್ದಾನೆ, 2 ರೂಪಾಯಿ ಲಾಭ ತಾಂತಾನೆ. ಮೀನ್ಸ್ ಬಂಡವಾಳ ಹಾಕಿರೋದು 9 ರೂಪಾಯಿ. ಆ 9 ರೂಪಾಯಿ 2 ರೂಪಾಯಿ ಲಾಭ. ಅರ್ಥ ಆಯ್ತು? ಇಟ್ ಈಸ್ ಎ ಕಾಸ್ಟ್ ಪ್ರೈಸ್, ದಿಸ್ ಈಸ್ ಪ್ರಾಫಿಟ್. ಓಕೆನಾ?
ಆಯ್ತು. ನೆಕ್ಸ್ಟ್ of it cost price, he would be sell it for 1331. ಅಂದ್ರೆ ಅವನು ಮಾರಾಟ ಮಾಡ್ತಾನಂತೆ ಆ ವಸ್ತುನ ಎಷ್ಟು ರೂಪಾಯಿಗೆ? 1331 ರೂಪಾಯಿಗೆ. ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಯಾವುದು? ಎಸ್ ಪಿ ಎಷ್ಟು? 1331 ರೂಪಾಯಿ. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಕಾಸ್ಟ್ ಪ್ರೈಸ್ ಅಂದ್ರೆ ಇದು. ಓಕೆ, ಹಾಗಾದ್ರೆ ನನ್ನ ಹತ್ರ ಸೆಲ್ಲಿಂಗ್ ಪ್ರೈಸ್ ಅಮೌಂಟ್ ಇದೆ. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಬೇಕು ಅಂದ್ರೆ ಏನು? ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ ಮಾಡ್ಬೋದಾ? ಎಷ್ಟು? ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್ 2 ಪ್ಲಸ್ 9 ಎಷ್ಟು? 11 ಅಂದ್ರೆ ಎಷ್ಟು? 1331. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಹೇಳಿ. ಕಾಸ್ಟ್ ಪ್ರೈಸ್ ಅಲ್ವಾ? ಕಾಸ್ಟ್ ಪ್ರೈಸ್ ಅಂದ್ರೆ ಎಷ್ಟು ಇಲ್ಲಿ? 9 ರೂಪಾಯಿ. 11ರಿಂದ ಇದು ನೋಡ್ತಿದ್ದೆ ಗೊತ್ತಾಗ್ತಿದೆ. ಕ್ಯೂಬ್ ರೂಟ್ 11 ಇಂಟು 121 ಇಂಟು 121 ಇಂಟು ಮಾಡಿ. 9 1s 9, 9 2s 18, 1 ಕ್ಯಾರಿ, 9 1s 9 ಪ್ಲಸ್ 1 ಅಂದ್ರೆ ಎಷ್ಟಾಯ್ತಪ್ಪ? ಕಾಸ್ಟ್ ಪ್ರೈಸ್ 1089 ರೂಪಾಯಿ. 1089 ರೂಪಾಯಿ ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಓಕೆ, ಈ ಫ್ರಾಕ್ಷನ್ ಏನಂತ ಹೇಳ್ತಾ ಇದೆ ನೋಡಿ. ಪ್ರಾಫಿಟ್ ಈಸ್ ಈಕ್ವಲ್ ಟು ದಿ 2/9 ಆಫ್ ದಿ ಕಾಸ್ಟ್ ಪ್ರೈಸ್. ಅಂದ್ರೆ 9 ಭಾಗ ಕಾಸ್ಟ್ ಪ್ರೈಸ್ ಇರುತ್ತಂತೆ, ಅದಕ್ಕೆ 2 ರೂಪಾಯಿ ಲಾಭ ಸಿಗುತ್ತಂತೆ. ಓಕೆನಾ? ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ನೀವು 2 ಆಡ್ ಮಾಡಿದ್ರೆ ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಓಕೆ, ಇಲ್ಲಿ ನೋಡಿ. ಬೈ ಸೆಲ್ಲಿಂಗ್ an item, B earns a profit is equal to the 2/13 of the cost price. He would sell it for 1650. Then what was the cost price? ಹಾಗಾದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳ್ತಿದ್ದಾರೆ. ಇಲ್ಲಿ ನೋಡಿ, 2/3 ಆಫ್ ದಿ ಕಾಸ್ಟ್ ಪ್ರೈಸ್ ಅಂತ ಹೇಳ್ತಾರೆ. ಪ್ರಾಫಿಟ್ ಆಫ್ ದಿ ಕಾಸ್ಟ್ ಪ್ರೈಸ್. ಹಾಗಾದ್ರೆ ಇದು ಪ್ರಾಫಿಟ್, ಇದು ಕಾಸ್ಟ್ ಪ್ರೈಸ್. ಆಯ್ತಾ? ನೆಕ್ಸ್ಟ್ ಇನ್ನೊಂದು ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ? ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ವ್ಯಾಲ್ಯೂ 1650 ಅಂತ. ಹಾಗಾದ್ರೆ ನಮ್ಗೆ ಏನ್ ಬೇಕಿರೋದು? ಈ ಕಾಸ್ಟ್ ಪ್ರೈಸ್ ಏನು ಅಂತ ಬೇಕಿರೋದು. ಹಾಗಾದ್ರೆ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನು? ಪ್ರಾಫಿಟ್ ಪ್ಲಸ್ ಕಾಸ್ಟ್ ಪ್ರೈಸ್. ಪ್ರಾಫಿಟ್ ಎಷ್ಟು? 2 ರೂಪಾಯಿ. 13 ರೂಪಾಯಿ ಬಂದು ಕಾಸ್ಟ್ ಪ್ರೈಸ್. ಎಷ್ಟಾಗುತ್ತೆ? 15 ರೂಪಾಯಿ. ಈ 15 ಅಂದ್ರೆ ಎಷ್ಟು? 1650 ರೂಪಾಯಿ. ಹಾಗಾದ್ರೆ ನನಗೆ ಏನ್ ಬೇಕಿರೋದು? ಕಾಸ್ಟ್ ಪ್ರೈಸ್. ಕಾಸ್ಟ್ ಪ್ರೈಸ್ ಅಂದ್ರೆ ಎಷ್ಟು? 13. ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಷ್ಟಿದೆ? 15 ಇದೆಯಾ? ಇಲ್ಲಿ ಎಷ್ಟಿದೆ? 16. ಹಾಗಾದ್ರೆ ಎಸ್ ಅಲ್ಲಿ ಇಂಟು ಆಗುತ್ತೆ. 15 ಇಂದ 15 1s, ಇಲ್ಲಿ ಎಷ್ಟು ಉಳ್ಕೊಂತು? 1 ಅಂದ್ರೆ 15 1s 10. ನೆಕ್ಸ್ಟ್ 13 0s 0, 13 1s 13. ಆಪ್ಷನ್ ಅಲ್ಲಿ ನೋಡಿ, ಲಾಸ್ಟ್ ಅಲ್ಲಿ ಎಲ್ಲಾದ್ರೂ ಓದಿದ್ಯಾ? ಅಷ್ಟೇ, ಏನ್ ಮಾಡೋದೇ ಬೇಕಿಲ್ಲ. ಟೈಮ್ ಇದೆ ಅಂದ್ರೆ ಸಾಲ್ವ್ ಮಾಡಿ, ಟೈಮ್ ಇಲ್ಲ ಇಷ್ಟು ನೋಡ್ಬಿಟ್ಟು ಸ್ಟಾಪ್ ಮಾಡಿ, ಚೆಕ್ ಮಾಡಿ. 3 ಬಂತಲ್ವಾ? 13 1s 13, 1 ಕ್ಯಾರಿ. 13 1s 13 ಪ್ಲಸ್ 1 1430. ಓಕೆ, ರೈಟ್. A farmer shares with the villagers, then he earns the profit of 3/10 of the cost price if he sells the vegetables he grown by himself instead of a broker. If he sell the vegetables for 910 rupees, how much profit did he gets? Okay, ನೋಡಿ, 3/10ರಲ್ಲಿ 3 ಭಾಗ ಮಾರ್ತಾನಂತೆ. ಅಂದ್ರೆ 3 ಭಾಗ ಏನ್ ಸಿಗ್ತಿದೆ ನಿಮಗೆ? ಪ್ರಾಫಿಟ್ ಸಿಗ್ತಿದೆ. 10 ಭಾಗ ಏನು? ಕಾಸ್ಟ್ ಪ್ರೈಸ್ ಆಗಿರುತ್ತೆ. ಹಾಗಾದ್ರೆ ಆ ವಸ್ತುನ, ಆ ತರಕಾರಿನ ನಾನು ಎಷ್ಟು ರೂಪಾಯಿ ಮಾರ್ತೀನಂತೆ? ಸೆಲ್ಲಿಂಗ್ ಪ್ರೈಸ್ ಎಷ್ಟು ರೂಪಾಯಿ ಮಾರ್ತಾ ಇದ್ದೀನಿ? 910 ರೂಪಾಯಿ ಮಾರ್ತಾ ಇದ್ದೀನಿ. ಹಾಗಾದ್ರೆ ನನಗೆ ಇಲ್ಲಿ ಏನ್ ಬೇಕಾಗಿದೆ? ಲಾಭ ಎಷ್ಟು ರೂಪಾಯಿ ನನಗೆ ಸಿಕ್ತು ಅಂತ ಕೇಳ್ತಿದ್ದಾರೆ. ಓಕೆ, ಹಾಗಾದ್ರೆ ನನ್ನ ಸೆಲ್ಲಿಂಗ್ ಪ್ರೈಸ್ ಎಷ್ಟು? ಪ್ರಾಫಿಟ್ ಪ್ಲಸ್ ಕಾಸ್ಟ್ ಪ್ರೈಸ್. ಪ್ರಾಫಿಟ್ ಎಷ್ಟು? 3 ಭಾಗ ಪ್ಲಸ್ ಕಾಸ್ಟ್ ಪ್ರೈಸ್ 10. ಎಷ್ಟು? ನಂದು 13 ರೂಪಾಯಿ. 13 ಅಂದ್ರೆ ಎಷ್ಟು? 910. ಹಾಗಾದ್ರೆ ನನಗೆ ಇಲ್ಲಿ ಏನ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಿದ್ದಾರೆ ಅವರು? ಪ್ರಾಫಿಟ್ ಎಷ್ಟು ಭಾಗ? 3 ಭಾಗ. 13 1s 91 ಯಾವಾಗ ಬರುತ್ತೆ? 13 7s 10, 7 3s 21 10. 210 ರೂಪಾಯಿ. 210 ರೂಪಾಯಿ ಏನಾಗಿರುತ್ತೆ? ಲಾಭ ಸಿಕ್ಕಿರುತ್ತೆ. ಓಕೆ, ರೈಟ್ ಡೌನ್.
Okay, ಇಲ್ಲಿ ನೋಡಿ M gets a loss of 1/4 on the cost price, then sells a pen on 600 rupees. If the pen is sold for 1000 rupees, then what is the profit? Okay ನಾ ಹಾಗಾದ್ರೆ ಎಷ್ಟು ಪ್ರಾಫಿಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ 1/4 ಏನು ಲಾಸ್ ಆಗ್ತಾ ಇರೋದು. ಈ 1/4 ಅಂದ್ರೆ ಏನೋ ನಿಮ್ಗೆ ಗೊತ್ತಿರಂಗೆ 25% ಏನೋ 25% ಲಾಸ್ ಆಗ್ತಿದೆ. ಹಾಗಾದ್ರೆ ಎಷ್ಟು ಕೆ ಮಾರ್ತಾ ಇರೋದು ಈಗ 600 ರೂಪಾಯಿ ಮಾರ್ತಾರೆ ಅಂದ್ರೆ ಎಷ್ಟು ರೂಪಾಯಿ ಎಷ್ಟು ಪರ್ಸೆಂಟೇಜ್ 75%. ಈ 75% ಬೇಡ, ಈ 600 ರೂಪಾಯಿ ಅಂದ್ರೆ ಎಷ್ಟು 75% ಆಗುತ್ತೆ. ಹಾಗಾದ್ರೆ ಪ್ರಾಫಿಟ್ ಗೆ ಸಿಗ್ಬೇಕು ಅಂದ್ರೆ ಅವ್ರು ಎಷ್ಟು ರೂಪಾಯಿ ಮಾರಿದ್ದಾರೆ 1000 ರೂಪಾಯಿ ಮಾರಿದ್ರೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂತ ಕೇಳ್ತಾರೆ. 1000 ರೂಪಾಯಿ ಅಂದ್ರೆ ಎಷ್ಟು 2 zeros ಕ್ಯಾನ್ಸಲ್. 2 ಇಂದ ಎಷ್ಟು ಸತಿ ಹೋಗುತ್ತೆ 2 3s 2 5s 3 ಇಂದ ಇದು ಎಷ್ಟು ಸತಿ ಇಂಟು ಹೋಗುತ್ತೆ 3 2s 6 1 15 ಅಂದ್ರೆ 125. 25 ಇಂದ ಎಷ್ಟು ಸತಿ ಇಂಟು 25 5s 125 rupees 125%. ಹಾಗಾದ್ರೆ 125% ಅವನು ಸೇಲ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಈಗ ಅವನಿಗೆ 25% ಪ್ರಾಫಿಟ್ ಸಿಗುತ್ತೆ. ಆಪ್ಷನ್ ಎ 25% ಪ್ರಾಫಿಟ್ ಸಿಗುತ್ತೆ. ಓಕೆ, ರೈಟ್ ಡೌನ್. B gets loss of 6/17 on cost price, then sell the pen for 990 rupees. If the pen is sold for 1989, then what is the profit? ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ 17ರಲ್ಲಿ 6 ಭಾಗ ಅಂತ ಮಾರಿದ್ರೆ ಅವ್ನಿಗೆ ಲಾಸ್ ಆಗುತ್ತೆ. ಎಷ್ಟು 17ರಲ್ಲಿ 6 ಭಾಗ ಮಾರಿದಾಗ ಲಾಸ್ ಆಗುತ್ತೆ. ಎಷ್ಟು ರೂಪಾಯಿ ಮಾರಿರೋದಕ್ಕೆ 990 ರೂಪಾಯಿ. ಅದೇ ವಸ್ತುವನ್ನ 1989 ರೂಪಾಯಿ ಮಾರಿದ್ರೆ ಅವ್ರಿಗೆ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ, ಇಲ್ಲಿ ನೋಡಿ ಹಾಗಾದ್ರೆ ನಾನು ಸೆಲ್ಲಿಂಗ್ ಪ್ರೈಸ್ ಬೇಕಲ್ವಾ 6/17. ಈ 6 ಅಂದ್ರೆ ಎಷ್ಟು 6 ಅಂದ್ರೆ ಏನು ಲಾಸ್, 17 ಅಂದ್ರೆ ಏನು ಕಾಸ್ಟ್ ಪ್ರೈಸ್. ನೆಕ್ಸ್ಟ್ ಏನ್ ಹೇಳಿದ್ದಾರೆ 990 ಏನಿದು ಸೆಲ್ಲಿಂಗ್ ಪ್ರೈಸ್ ಆಫ್ ಲಾಸ್. ನೆಕ್ಸ್ಟ್ ಇನ್ನೊಂದು ಏನ್ ಹೇಳಿದ್ದಾರೆ 1989 ಇದೇನು ಸೆಲ್ಲಿಂಗ್ ಪ್ರೈಸ್ ಆಫ್ ಪ್ರಾಫಿಟ್ ಅಲ್ವನ್ರ. ಹಾಗಾದ್ರೆ ಇನಿಷಿಯಲಿ ಅದ್ರ ಕಾಸ್ಟ್ ಪ್ರೈಸ್ ಏನು ಅಂತ ಕಂಡುಹಿಡ್ಕೊಂಡ್ಬಿಡೋಣ. ಫಸ್ಟ್ ಕಾಸ್ಟ್ ಪ್ರೈಸ್ ಕಂಡುಹಿಡಿಬೇಕು. ಹಾಗಾದ್ರೆ ನನಗೆ ಲಾಸ್ ಆಗ್ತಿರೋದು ಎಷ್ಟು 6 ರೂಪಾಯಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಇದ್ರದ್ದು 17 ಮೈನಸ್ 6 ಎಷ್ಟು ಈ 11 ಅಂದ್ರೆ 990 ಅಂತೆ. ಹಾಗಾದ್ರೆ ಕಾಸ್ಟ್ ಪ್ರೈಸ್ ಬೇಕಲ್ವಾ ನನಗೆ 17 ರೂಪಾಯಿ ಅಂದ್ರೆ ಎಷ್ಟು ಇಂಟು 90 ಟೈಮ್ಸ್ ಇಂಟು 90 79 153 1530 ರೂಪಾಯಿ ಆಗುತ್ತೆ. ಹಾಗಾದ್ರೆ ನನಗೆ ಆ ಉದ್ರದ್ದು ಮಾರಾಟದ ಬೆಲೆ ಸಿಕ್ತು ಆಯ್ತಾ. 1530 ರೂಪಾಯಿಗೆ ಇರೋ ವಸ್ತುನ ನಾನು ಏನಾದ್ರೂ 1989 ರೂಪಾಯಿ ಮಾರ್ತೀನಿ ಅಂದ್ರೆ ನನಗೆ ಎಷ್ಟು ರೂಪಾಯಿ ಲಾಭ ಸಿಗುತ್ತೆ? ಎಷ್ಟು ಲಾಭ ಸಿಗುತ್ತೆ? 459 ರೂಪಾಯಿ ಲಾಭ ಸಿಗುತ್ತೆ. ಎಷ್ಟು ರೂಪಾಯಿ ಲಾಭ ಸಿಗ್ತಿದೆ? 959 ರೂಪಾಯಿ ಲಾಭ ಸಿಗುತ್ತೆ. ಹಾಗಾದ್ರೆ ನನ್ನ ಒರಿಜಿನಲ್ ಮೊತ್ತ ಎಷ್ಟು? 1530 ರೂಪಾಯಿ. 1530 ರೂಪಾಯಿ ಇರೋ ವಸ್ತುನ ನಾನು ಏನಾದ್ರೂ 459 ರೂಪಾಯಿ ಮಾರುತ್ತೀವಿ. ಹಾಗಾದ್ರೆ 100 ರೂಪಾಯಿ ಇರೋ ವಸ್ತುನ ಎಷ್ಟು ಪರ್ಸೆಂಟೇಜ್? ಹಾಗಾದ್ರೆ 100% ಇರೋ ವಸ್ತುನ ಎಷ್ಟು ಲಾಭ ಸಿಗುತ್ತೆ ಅಂತ ಕೇಳ್ತಿದೀವಿ. ಓಕೆ ಅಲ್ವಾ? ಹಾಗಾದ್ರೆ 1010 ಕ್ಯಾನ್ಸಲ್. ಇದು ಎಷ್ಟು ಇಂಟು ಆಗುತ್ತ? ಇಲ್ಲೇನಿದೆಯಾ ಲಾಸ್ಟ್ ಡಿಜಿಟ್? ಇಲ್ಲೇನಿದೆ 3 ಇಂದ ಇದು ಎಷ್ಟು ಡಿವೈಡ್ 3 ಟೈಮ್ಸ್. ಹಾಗಾದ್ರೆ ಇಂಟು 3 ಅಷ್ಟೇ. ಚೆಕ್ ಮಾಡ್ತೀನಿ, ಚೆಕ್ ಮಾಡಿ. 3 3s 9, 3 5s 15, 5, 3 1s 3 plus 1 4. ಓಕೆ, ಇಂಟು 3. 3 10s 30% ಪ್ರಾಫಿಟ್. ಹಾಗಾದ್ರೆ ಅವ್ರೇನಾದ್ರೂ 1989 ರೂಪಾಯಿ ಮಾರಿದ್ರೆ ವಸ್ತುನ ಎಷ್ಟು ಪ್ರಾಫಿಟ್ ಸಿಗುತ್ತೆ? 30 rupees, 30% ಪ್ರಾಫಿಟ್ ಸಿಗುತ್ತೆ. ಹಾಗಾದ್ರೆ ಆಪ್ಷನ್ ಡಿ 30%. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ
by selling an article, a man makes a profit of 60% of selling price. His profit percentage is, ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ, ಯಾವ್ದೋ ಒಂದು ವಸ್ತು ಇರುತ್ತೆ, ಎಕ್ಸ್ ಅನ್ನ ವಸ್ತು, ಆ ಎಕ್ಸ್ ಅನ್ನ ವಸ್ತುನ ಎಷ್ಟು ರೂಪಾಯಿಗೆ ಮಾರ್ತಿದ್ದಾನೆ ಅಂತ ನನಗೆ ಗೊತ್ತಿಲ್ಲ, ಎಷ್ಟು ರೂಪಾಯಿಗೆ ತಂದಿದ್ದಾನೆ ಅಂತ ಗೊತ್ತಿಲ್ಲ, ಆದ್ರೆ ಅವನಿಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ, 60% ಪ್ರಾಫಿಟ್ ಸಿಗುತ್ತೆ. ಅಂದ್ರೆ ಅವ್ನ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತಾ, ಫಾರ್ ಎಕ್ಸಾಂಪಲ್ ಕಾಸ್ಟ್ ಪ್ರೈಸ್ ಎಷ್ಟಿರುತ್ತೋ ಅದ್ರ ಮೇಲೆ 60% ಸೆಲ್ಲಿಂಗ್ ಪ್ರೈಸ್ ಮೇಲೆ. ಓಕೆನಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಸೆಲ್ಲಿಂಗ್ ಪ್ರೈಸ್ ನಂದು 100 ರೂಪಾಯಿ ಇರುತ್ತೆ ಅಂತ ಕಾಣೋಣ. ಸೆಲ್ಲಿಂಗ್ ಪ್ರೈಸ್ 100 ರೂಪಾಯಿ, ಹಾಗಾದ್ರೆ 60% ಪ್ರಾಫಿಟ್ ಸಿಗುತ್ತೆ ಅಂದ್ರೆ ಕಾಸ್ಟ್ ಪ್ರೈಸ್ ಎಷ್ಟು, ಈಗ 60% ಪ್ರಾಫಿಟ್ ಸಿಗುತ್ತೆ. ಇದೇನಿದು ಸೆಲ್ಲಿಂಗ್ ಪ್ರೈಸ್. ಹಾಗಾದ್ರೆ ನನ್ನ ಕಾಸ್ಟ್ ಪ್ರೈಸ್ ಎಷ್ಟು, 40%. ಹಾಗಾದ್ರೆ ಇದು ಕಾಸ್ಟ್ ಪ್ರೈಸ್. ಹಾಗಾದ್ರೆ ಇಲ್ಲಿ ನೋಡಿ 40%ಗೆ 60% ಪ್ರಾಫಿಟ್ ಸಿಗುತ್ತೆ ಅಂದ್ರೆ 100 ರೂಪಾಯಿಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ? 10 ಕ್ಯಾನ್ಸಲ್. 4 ಇಂದ ಇದು ಎಷ್ಟು ಇಂಟು ಆಗುತ್ತೆ? 25 ಟೈಮ್ಸ್. 6 ಇಂದ 25 ಎಷ್ಟು ಇಂಟು ಆಗುತ್ತೆ? 150 ಟೈಮ್ಸ್. 150% ಲಾಭ ಸಿಗುತ್ತಂತೆ. ಎಷ್ಟು ಪರ್ಸೆಂಟೇಜ್? 150%. ಓಕೆ, ರೈಟ್ ನೌ. By selling an article, a man makes profit of 50% of its selling price. His profit percentage is, ಅಂದ್ರೆ ಅವ್ನು 100 ರೂಪಾಯಿ ಮಾರ್ತಾನಂತೆ, ಆ 100 ರೂಪಾಯಿ ಮಾರಕ್ ಹೋದ್ರೆ 50% ಲಾಭ ಸಿಗುತ್ತಂತೆ. ಹಾಗಾದರೆ ಅವನ ಕಾಸ್ಟ್ ಪ್ರೈಸ್ ಎಷ್ಟು? 50%. ಇದೇನಪ್ಪ ಸೆಲ್ಲಿಂಗ್ ಪ್ರೈಸ್, ಇದೇನು ಪ್ರಾಫಿಟ್, ಇದು ಕಾಸ್ಟ್ ಪ್ರೈಸ್. ಹಾಗಾದ್ರೆ 50 ರೂಪಾಯಿಗೆ 50% 50 ರೂಪಾಯಿ ಲಾಭ ಸಿಗುತ್ತೆ ಅಂದ್ರೆ 100% ಅವ್ನಿಗೆ ಎಷ್ಟು ಪ್ರಾಫಿಟ್ ಸಿಗುತ್ತೆ? 100% ಪ್ರಾಫಿಟ್ ಸಿಗುತ್ತೆ. 100. ಆಪ್ಷನ್ ಸಿ. ಓಕೆ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಇಲ್ಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಟಾಪಿಕ್ಗೆ ಬರೋಣ. ಓಕೆ, ಥ್ಯಾಂಕ್ ಯು.